ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತಾ ಇಂಥ ಒಂದು ಚರ್ಚೆ ಶುರುವಾಗಿದೆ. ಇಲ್ಲಿ ಒಂದು ಸಂಗತಿಯನ್ನು ನಾವು ನೆನಪಿಟ್ಕೊಂಡು ಮಾತಾಡಬೇಕು. ಕೆಪಿಸಿಸಿ ಅಧ್ಯಕ್ಷರು ಬಿಡ್ತಾರೆ ಅಂತಂದ್ರೆ, ಅಂದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಬಿಡ್ತಾರೆ ಅಂತಂದರೆ ಯಾರು ಆಗ್ತಾರೆ? ಸತೀಶ್ ಜಾರಕಿಹೊಳಿ ಆಗುವಂಥ ಸಾಧ್ಯತೆಗಳಿದೆ ಅಂತ. ಉಪಚುನಾವಣೆ ಗೆಲುವಿನ ಬಳಿಕ ಅಧ್ಯಕ್ಷ ಸ್ಥಾನಕ್ಕೆ ದೊಡ್ಡ ಮಟ್ಟದ ಲಾಬಿ ನಡೀತಾ ಇದೆ ಅಂತ. ಸಚಿವ ಸ್ಥಾನದ ಜೊತೆಗೆ ಅಧ್ಯಕ್ಷ ಸ್ಥಾನವನ್ನೂ ಕೂಡ ಕೊಡಿ ಅಂತ ಸತೀಶ್ ಜಾರಕಿಹೊಳಿ ಪಟ್ಟು ಹಿಡಿದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಸ್.ಟಿ ಸಮುದಾಯಕ್ಕೆ ಮನ್ನಣೆ ಕೊಡಿ, ಹಿಂದುಳಿದ ಸಮುದಾಯವನ್ನು ನೀವು ಪರಿಗಣಿಸಿದಂಗಾಗುತ್ತೆ. ಈ ರೀತಿಯ ಹಲವು ಅಂಶಗಳನ್ನು ಅವರು ದೆಹಲಿಯ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಅನ್ನುವಂಥ ಮಾತುಗಳು. ಯಾಕಂದರೆ ಸಂಡೂರು ಶಿಗ್ಗಾವಿಯಲ್ಲಿ ಎಸ್.ಟಿ ಮತಗಳೇ ನಿರ್ಣಾಯಕ ಆಗಿದ್ದು, ಗೆಲ್ಲಿಸಿಕೊಂಡು ಬರುವಂಥ ನಿಟ್ಟಿನಲ್ಲಿ ಇವರ ಪಾತ್ರ ಮಹತ್ವದ್ದು, ಸಾಮಾನ್ಯ ಸಂಗತಿ ಅಲ್ಲ. ಯಾಕಂದರೆ ಈ ಸತೀಶ್ ಜಾರಕಿಹೊಳಿ ಅವರದೊಂದು ಒಂದು ವಿಚಿತ್ರ ಮನಸ್ಥಿತಿ ಇದೆ. ಅವ್ರು ನೋಡಿದಂಥ ಸಂದರ್ಭದಲ್ಲಿ ಬಹಳ ವೇಗವಾಗಿ ಓಡಾಡ್ತಾರೆ, ಬಹಳ ತಂತ್ರಗಾರಿಕೆ ಹೆಣಿತಾರೆ ಅಂತ ಅನಿಸಲ್ಲ. ಒಳಗಿಂದೊಳಗೇನೇ ಅವ್ರು ಏನೇನು ಮಾಡಬೇಕು ಎಲ್ಲದನ್ನೂ ಕೂಡ ಮಾಡ್ತಾ ಇರ್ತಾರೆ. ಯಾರ್ಯಾರನ್ನ ಸಂಘಟಿಸಬೇಕು, ಯಾರ್ಯಾರ ಜೊತೆ ಮಾತಾಡಬೇಕು, ಯಾರ್ಯಾರನ್ನ ಮನವೊಲಿಸಬೇಕು, ಯಾರ್ಯಾರನ್ನ ಸೆಳಿಬೇಕು, ಯಾರನ್ನ ಎಷ್ಟರ ಮಟ್ಟಿಗೆ ದೂರ ಇಡಬೇಕು, ತುಂಬ ಚೆನ್ನಾಗಿ ಮಾಡ್ತಾರೆ ಅದನ್ನು. ನೋಡಿ, ಸಂಡೂರಲ್ಲಿ ಅವರು ಕೂತಂಥ ಪರಿಣಾಮವೇ ಸಂಡೂರಲ್ಲಿ ಬಸವರಾಜ ಬೊಮ್ಮಾಯಿಯವರ ಪುತ್ರನಿಗೆ ಗೆಲುವು ಮಿಸ್ ಆಗಿದ್ದು ಅಂತ, ಪಠಾಣ್ ಗೆದ್ದಿದ್ದು ಅಂತ. ಬರೀ ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಅದರ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಇಬ್ಬರು ನಾಯಕರ ಮನಸ್ಥಿತಿ ಬಗ್ಗೆ ಮಾತಾಡಬೇಕು. ಡಿ ಕೆ ಶಿವಕುಮಾರ್ ಮನಸ್ಥಿತಿ ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ಏನಂದರೆ ನನ್ನದೇ ನಡಿಬೇಕು ಅನ್ನುವಂಥ ಒಂದು ಮನೋಭಾವನೆ. ಡಿ ಕೆ ಶಿವಕುಮಾರ್ ಅವರಾಗಿ ಅವ್ರು ಬಿಟ್ಕೊಟ್ರೆ ಓಕೆ. ಡಿ ಕೆ ಶಿವಕುಮಾರ್ ಹತ್ರ ಅಷ್ಟು ಸುಲಭವಾಗಿ ಇಸ್ಕೊಳ್ಳೋಕ್ಕೂ ಆಗಲ್ಲ, ಕಸ್ಕೊಳ್ಳೋಕ್ಕೂ ಆಗಲ್ಲ, ಅದು ಗೊತ್ತಿರುವಂಥ ಸಂಗತಿ ನಂಬರ್ 1. ನಂಬರ್ 2, ಸತೀಶ್ ಜಾರಕಿಹೊಳಿ ಅವರು ಹಾನಲ್ಲ ಹೂ ಅನ್ನಲ್ಲ. ಕೆಲವು ಸಂದರ್ಭಗಳಲ್ಲಿ ನಮಗಿಂತ ಜಾಸ್ತಿ ನೀವು ಅವ್ರ ಸಂಪರ್ಕದಲ್ಲಿದ್ದೀರಿ ಅಂತ ಅನಿಸುತ್ತೆ. ಯಾಕಂದರೆ ಫೀಲ್ಡಲ್ಲಿರೋದ್ರಿಂದ ಅವ್ರಿಗೆ ಗೊತ್ತಿದೆ ಅವ್ರ ಮನಸ್ಥಿತಿ ಹೆಂಗೆ ಅಂತ. ಕೆಲವು ಸಂದರ್ಭದಲ್ಲಿ ಇವರು ಏನು ತಂತ್ರಗಾರಿಕೆ ಹೆಣಿತಾರಪ್ಪ, ಇವರು ಮಾತಾಡಲ್ಲ ಏನಿಲ್ಲ ಅಂತ ಅಂದ್ಕೋತೀವಿ. ನೋಡಿ, ಅವರ ಮಗಳು ಚುನಾವಣೆ ನಿಲ್ಲುವಂಥ ಸಂದರ್ಭದಲ್ಲಿ ನಾನು ಕೇಳಿದ್ದೆ, ನಿಮ್ಮ ಮಗಳು ಚುನಾವಣೆ ನಿಲ್ತಾರ ಅಂತ. ಅವಾಗ ಅವ್ರು ಹೇಳಿದ್ರು, ಇಲ್ರಿ ಅವಧಿ ಭಾಳ ಕಡಿಮೆ ಇದೆ, ಅದು ಕೊಟ್ಟರೂ ಕೂಡ ಕಷ್ಟ ಆಗ್ತದೆ, ನಿಲ್ಲಲ್ಲ ಅಂತ. ಸಿಕ್ಕಾದ ಮೇಲೆ ಅವ್ರು ಮಾಡಿದಂಥ ಪ್ರಯತ್ನಗಳಿದೆಯಲ್ಲ, ಅಂದರೆ ಕೈ ಹಾಕಿದ್ರು ಅಂತಂದರೆ ಸತೀಶ್ ಜಾರಕಿಹೊಳಿ ಗೆಲುವು ನಿಶ್ಚಿತ ಅಂತ ನನಗನ್ಸುತ್ತೆ. ಉತ್ತರ ಕರ್ನಾಟಕದ ಭಾಗದಲ್ಲಿ, ಅಂದರೆ ಆ ಕಡೆ ಭಾಗದಲ್ಲಿ ಆ ರೀತಿ ತಂತ್ರಗಾರಿಕೆ ಹೆಣೆಯುವಂಥ ಮತ್ತೊಬ್ಬ ನಾಯಕ ಇಲ್ಲ. ಹೀಗಾಗಿ ನನಗೆ ನಿಜಕ್ಕೂ ಯೋಗ್ಯತೆ ಇದೆ, ಅರ್ಹತೆ ಇದೆ, ನಾನು ಕೆಪಿಸಿಸಿ ಅಧ್ಯಕ್ಷನಾಗಬೇಕು ಅನ್ನುವಂಥ ಪಟ್ಟನ್ನು ಈಗ ಸತೀಶ್ ಜಾರಕಿಹೊಳಿ ಇಟ್ಟಿದ್ದಾರೆ ಅನ್ನುವಂಥದ್ದು. ಏನಂತೀರಿ? ಖಂಡಿತ ರಂಗನಾಥ್, ಸತೀಶ್ ಜಾರಕಿಹೊಳಿ ಅವರು ಸಾಕಷ್ಟು ವಿಚಾರದಲ್ಲೂ ಕೂಡ ಅವರ ನಡೆ ಸಾಕಷ್ಟು ನಿಗೂಢವಾಗಿರುತ್ತೆ. ಯಾಕೆಂದರೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಚರ್ಚೆ ಬಂದಂಥ ಸಂದರ್ಭದಲ್ಲಿ ನಾನು ಈಗ ಆಕಾಂಕ್ಷಿ ಆಗಿಲ್ಲ, ಆದರೆ ನಾನು 2028ಕ್ಕೆ ಮುಖ್ಯಮಂತ್ರಿ ಆಕಾಂಕ್ಷಿ ಅಂತೇಳಿ ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದಾರೆ. ಅದಕ್ಕೆ ಪೂರಕವಾದಂತೆ ಈಗಾಗಲೇ ಉಪಚುನಾವಣೆಯ ಫಲಿತಾಂಶದ ನಂತರದಲ್ಲಿ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣನ್ನು ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಇದಕ್ಕೆ ಪೂರಕವಾಗಿ ದೆಹಲಿಯಲ್ಲಿ ಹೋಗಿ ದೆಹಲಿ ಮಟ್ಟದಲ್ಲಿ ವರಿಷ್ಠರ ಮಟ್ಟದಲ್ಲಿ ಲಾಬಿಯನ್ನು ನಡೆಸಲಿಕ್ಕೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. ಯಾಕೆಂದರೆ ಪ್ರಮುಖವಾಗಿ ಈ ಒಂದು ಉಪಚುನಾವಣೆಯಲ್ಲಿ ಶಿಗ್ಗಾವಿ ಮತ್ತು ಸಂಡೂರು ಒಂದು ಕ್ಷೇತ್ರಗಳಲ್ಲಿ ಎಸ್.ಟಿ ಮತಗಳನ್ನು ಸೆಳೆಯುವಲ್ಲಿ ಏನು ಸತೀಶ್ ಜಾರಕಿಹೊಳಿ ಸಾಕಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದರು. ಅದರಲ್ಲೂ ಕೂಡ ಪ್ರಮುಖವಾಗಿ ಶಿಗ್ಗಾವಿಯ ಉಸ್ತುವಾರಿ ಏನಿದ್ದಂತೆ ಸತೀಶ್ ಜಾರಕಿಹೊಳಿ ಅವರು ಅಲ್ಲಿ ಏನಂದರೆ ಏನು ಭರತ್ ಬೊಮ್ಮಾಯಿಯವರಿಗೆ ಗೆಲುವು ಆಗುತ್ತೆ ಅನ್ನೋ ಒಂದು ಸಾಕಷ್ಟು ನಿರೀಕ್ಷೆಯ ನಡುವೆ ಕೂಡ ಈಗಾಗಲೇ ಕಾಂಗ್ರೆಸ್ ಗೆದ್ದಿರುವ ಹಿನ್ನೆಲೆಯಲ್ಲಿ ಎಸ್.ಟಿ ಸಮುದಾಯದ ಪಾತ್ರ ಜಾಸ್ತಿ ಆಗಿದೆ ಅನ್ನೋದು. ಈ ಒಂದು ಎಸ್.ಟಿ ಸಮುದಾಯದ ಪಾತ್ರ ಜಾಸ್ತಿ ಇರುವ ಹಿನ್ನೆಲೆಯಲ್ಲಿ ಎಸ್.ಟಿ ಸಮುದಾಯಕ್ಕೆ ನೀವು ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅನ್ನೋ ಒಂದು ಲಾಬಿಯನ್ನು ನಡೆಸಲಿಕ್ಕೆ ಚಿಂತನೆಯನ್ನು ಕೂಡ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಯಾಕೆಂದರೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿದ್ದಾರೆ, ಅವರ ಮುಂದಿನ ಆಲೋಚನೆ ಸಿಎಂ ಆಗಬೇಕು ಅನ್ನೋ ಆಲೋಚನೆ ಕೂಡ ಇದೆ. ಅದಕ್ಕೆ ಪೂರಕವಾಗಿ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಆದರೆ ಮತ್ತಷ್ಟು ಹಿಡಿತವನ್ನು ಸಾಧಿಸಬಹುದು, ಮತ್ತಷ್ಟು ಕಂಟ್ರೋಲ್ಗೆ ತೆಗೆದುಕೊಳ್ಳಬಹುದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಉಪಚುನಾವಣೆ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು, ಗೆಲುವಿನ ವಿಚಾರವನ್ನು ಮುಂದಿಟ್ಟುಕೊಂಡು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಲಾಬಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಮುಂದಿನ ವಾರದಲ್ಲಿ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮುಂದಿನ ದಿನಗಳಲ್ಲಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಚರ್ಚೆ ಮಾಡುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಆ ಒಂದು ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಎಲ್ಲಾ ರೀತಿಯ ಪ್ರಯತ್ನವನ್ನು ಕೂಡ ನಡೆಸ್ತಾ ಇದ್ದಾರೆ. ಆದ್ರೆ ನೀವು ಆಗ್ಲೇ ಹೇಳ್ದಂಗೆ ಡಿ ಕೆ ಶಿವಕುಮಾರ್ ಅವರು ಈ ಒಂದು ವಿಚಾರವನ್ನು ಒಪ್ಕೊಳ್ತಾರೆ ಅಂತ ಕಾದು ನೋಡಬೇಕು. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಹೋದ್ರೆ ಅದನ್ನು ಕೆಲಸ ಆಗೋವರೆಗೂ ಬಿಡಲ್ಲ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇದೆ. ಆ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಈಗಾಗಲೇ ಉಪಚುನಾವಣೆ ಫಲಿತಾಂಶದ ನಂತರದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪಟ್ಟು ಹಿಡಿಯಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ತಯಾರಿ ಕೂಡ ಮಾಡ್ಕೊಳ್ತಾ ಇರುವಂಥದ್ದು ರಂಗನಾಥ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಸತೀಶ್ ಜಾರಕಿಹೊಳಿ ಅವರ ಸಂಗತಿ ಇದು. ಯಾಕಂದರೆ ನೋಡೋಕ್ಕೆ ಭಾಳ ಸಿಂಪಲ್, ತುಂಬ ಹಂಬಲ್, ಆದರೆ ತಂತ್ರಗಾರಿಕೆಯನ್ನು ಹೇಳಿದ್ರು ಅಂದರೆ ಉಡದ ಪಟ್ಟಿನ ರೀತಿಯಲ್ಲಿ ಅವರು ಜಯ ಸಿಗೋ ತನಕ ಬಿಡಲ್ಲ. ಎಷ್ಟರ ಮಟ್ಟಿಗೆ ಕೇಂದ್ರ ಇವರಿಗೆ ಕೈ ಹಿಡಿಯುತ್ತೆ ನೋಡಬೇಕು.